Students, come to the 8th standard mathematics online class, that is quadrilateral exercise 4.3. Exercise 4.3. So in the given exercise, the first question is regarding the parallelogram. In the earlier classes, we have to explain the properties of the parallelograms, especially properties of quadrilateral like parallelogram, next trapezium, rhombus, next square, and also rectangle. ಇವಕ್ಕೆಲ್ಲ ನಾನು ಪ್ರಾಪರ್ಟೀಸ್ ಹೇಳ್ಕೊಂಡು ಹೋಗಿದ್ದೀನಿ. ಡಿಪೆಂಡಿಂಗ್ ಅಪಾನ್ ದ ಪ್ರಾಪರ್ಟೀಸ್ ವಿ ಹ್ಯಾವ್ ಟು ಬಿ ಕಂಪ್ಲೀಟ್ ದಿ ಗಿವನ್ ಕ್ವಶನ್ಸ್ ಆ್ಯಂಡ್ ಫಿಲ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದ ಪ್ರಾಪರ್ಟಿ ಅಂತ ಹೇಳಿದ್ದಾನೆ, ಆರ್ ಡೆಫಿನೇಷನ್ ಅಂತ ಹೇಳ್ಬಿಟ್ಟು ಹೇಳಿದ್ದಾನೆ. ಸೊ ಹಿಯರ್ ಗಿವನ್ ಎ ಪ್ಯಾರಲೋಗ್ರಾಮ್ ABCD. ABCD is a parallelogram. Complete each of statement along with the definition or property ಅಂತ ಹೇಳ್ಬಿಟ್ಟು ಹೇಳಿದ್ದಾನೆ. ಸೊ ದ ಫಸ್ಟ್ ಕ್ವಶನ್ ಈಸ್ AD is equal to ಡ್ಯಾಶ್ ಅಂತ ಕೊಟ್ಟಿದ್ದಾನೆ. AD, ದಿಸ್ ಇಸ್ AD is equal to ನಾನು BC ಅಂತ ಹೇಳ್ಬಿಟ್ಟು ತೆಗೆದುಕೊಳ್ತೀನಿ. AD is equal to BC ಅಂತ ತೆಗೆದುಕೊಳ್ತೀನಿ. ಸೊ ಡಿಪೆಂಡಿಂಗ್ ಅಪಾನ್ opposite sides of a parallelogram. Opposite sides of a parallelogram. Opposite sides of a parallelogram are always equal. Therefore, the value of dash is AD is equal to BC. BC is the required answer for the first blank. Okay. Now come to the second one. Angle DCB. Angle DCB. Angle DCB is equal to dash ಅಂತ ಹೇಳ್ಬಿಟ್ಟು ಹೇಳಿದ್ದಾನೆ. ಸೊ ನಾನು ಏನು ಹೇಳ್ತೀನಿ, DAB ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಇದನ್ನು ಆ್ಯಂಗಲ್ DAB ಅಥವಾ BADಗೆ ಈಕ್ವಲ್ ಮಾಡ್ತೀನಿ. ಸೊ ಆನ್ ವಿಚ್ ಬೇಸಿಸ್ ಅಂತ ಹೇಳಿದ್ರೆ, ಸೊ ಆಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್. Opposite angles of a parallelogram are equal. ಸೊ ನಮ್ಗೆ ಇನ್ನೂ ಏನಿದೆ, ಇದು ಸೇರಿದ್ರೆ 180 ಇರ್ತದೆ, ನೆಕ್ಸ್ಟ್ ಇದು ಸೇರಿದ್ರೆ 180 ಇರುತ್ತದೆ. ಅರ್ಥ ಆಗ್ತಿದೆಯಾ? ಸೊ ನೆಕ್ಸ್ಟ್ ನಮಗೆ ಡಯಾಗ್ನಲ್ಸ್ ಆರ್ ಬೈಸೆಕ್ಟಿಂಗ್ ಈಚ್ ಅದರ್. ಸೊ ಹಾಗಾಗಿ ಡಯಾಗ್ನಲ್ಸ್ ಬೈಸೆಕ್ಟ್ ಆದಮೇಲೆ AC ಡಯಾಗ್ನಲ್ ತೆಗೆದುಕೊಂಡ್ರೆ OA ಈಸ್ ಈಕ್ವಲ್ ಟು OC ಆಗುತ್ತದೆ. OA ಈಸ್ ಈಕ್ವಲ್ ಟು OC ಆಗುತ್ತದೆ ಅಥವಾ OC ಈಸ್ ಈಕ್ವಲ್ ಟು OA ಆಗುತ್ತದೆ. ದೇರ್ ಫಾರ್ ದ ಥರ್ಡ್ ಕ್ವಶನ್ ಈಸ್ OC ಈಸ್ ಈಕ್ವಲ್ ಟು OA. ಐ ಆಮ್ ಟೇಕಿಂಗ್ ದ ಆನ್ಸರ್ ಈಸ್ OC ಈಸ್ ಈಕ್ವಲ್ ಟು OA ಬಿಕಾಸ್ diagonals bisect each other. Diagonals ಏನಾಗುತ್ತದೆ, AC is a diagonal, so BD is a diagonal. These are bisecting each other. Therefore, OC is equal to OA, OD is equal to OB. ಇವೆಲ್ಲ ನಾವು ಪ್ರೂಫ್ ಮಾಡೋಕ್ಕೆ ಮುಂದೆ ಅವಕಾಶ ಇದೆ. ಆಲ್ರೆಡಿ ನಾನು ನಿಮಗೆ ಪ್ರಾಪರ್ಟೀಸಲ್ಲಿ ಹೇಳಿದ್ದೀನಿ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್, ದ ಮೆಷರ್ ಆಫ್ DAB. The fourth question is the measure of DAB. This angle plus measure of CDA. This angle. ಸೊ ಇವೆರಡು ಆ್ಯಂಗಲ್ಸನ್ನು ಪ್ಲಸ್ ಮಾಡಿದ್ರೆ ಎಷ್ಟಾಗುತ್ತೆ ಅಂತ ಹೇಳ್ತಾನೆ. ಸೊ ಇನ್ ಕೇಸ್ ಆಫ್ ಪ್ಯಾರಲೋಗ್ರಾಮ್ ಸಮ್ ಆಫ್ ದಿ ಕರಸ್ಪಾಂಡಿಂಗ್ ಆ್ಯಂಗಲ್ಸ್, ಇವೆರಡನ್ನು ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಅಂತ ಕರೆದುಕೊಳ್ತೀನಿ. Corresponding angles are equal to 180 degree. Corresponding angles of any parallelogram are equal to ಎಷ್ಟು 180 degree. So sum of C-type angles of parallelogram equal to 180 ಡಿಗ್ರಿ. ಸೊ ಇವೆರಡೇ ಎಲ್ಲ 180 ಡಿಗ್ರಿ, ಇವು ಕೂಡ ಎರಡು ಸೇರಿ 180 ಡಿಗ್ರಿ ಇರುತ್ತವೆ. ಹಾಗಾಗಿ ಐ ಆಮ್ ಟೇಕಿಂಗ್, ನಾನು C ಟೈಪ್ ಆ್ಯಂಗಲ್ಸ್ ಅಂತ ಹೇಳಿದ್ದೀನಿ. ಎಲ್ಲಿ ಸಹ C ಟೈಪ್ ಅಂದರೆ, ಸೊ ದಿಸ್ ಈಸ್
ಸಿ ಟೈಪ್ ಆ್ಯಂಗಲ್, ಇದು ಹಿಂಗೆ ಬಂದಿದೆ, ಇದು ಹೀಗೆ ಬಂದಿದೆ, ಇದು ಸಿ ಟೈಪ್ ಆ್ಯಂಗಲ್ ಎಷ್ಟಾಗುತ್ತದೋ ಸಿ ಟೈಪ್ ಆ್ಯಂಗಲ್ ಅಂತ ತೊಗೊಂಡಿದ್ದೀನಿ, ಅದನ್ನು ಕರಸ್ಪಾಂಡಿಂಗ್ ಆ್ಯಂಗಲ್ ಅಂತ ತೆಗೆದುಕೊಳ್ತೀನಿ. ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್ ಟು 180 ಡಿಗ್ರಿ. ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಇಂಟರ್ಸೆಕ್ಟಿಂಗ್ ಆ್ಯಂಗಲ್ಸ್ನಲ್ಲಿ ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ತೆಗೆದುಕೊಂಡಾಗ ಅಲ್ಲಿ ಏನಾಗುತ್ತಪ್ಪ ಅಂದರೆ ಸೊ 180 ತೊಗೊಳ್ತೀವಿ, ಬಟ್ ಅಲ್ಲ ಈಕ್ವಲ್ ಅಂತ ತೆಗೆದುಕೊಳ್ತೀವಿ. ಬಟ್ ಇಲ್ಲಿ ಏನಾಗುತ್ತಪ್ಪ ಅಂದರೆ ಎರಡು ಆ್ಯಂಗಲ್ ಸೇರಿ 180 ಅಂತ ಹೇಳ್ಬಿಟ್ಟು ತೆಗೆದುಕೊಂಡಿದ್ದೀನಿ. ದಿಸ್ ಕಂಪ್ಲೀಟ್ಸ್ ಯುವರ್ ದ ಫಸ್ಟ್ ಕ್ವಶನ್. ಸೊ ಅಮಾಂಗ್ ದ ಫಸ್ಟ್ ಕ್ವಶನ್ ದೇರ್ ಆರ್ 4 ಇಂಪಾರ್ಟೆಂಟ್ blanks. That 4 blanks are completed along with the statement or definition or the property. Okay. Students, come to the second question in the exercise. Consider the following parallelogram. Find the values of unknowns x, y and z. So here 6 diagrams are given. So among the first diagram is I am taking. So on the board ABCD is a parallelogram. So in this parallelogram, what is the value of x, what is the value of y, what is the value of z. So ಈಗ ನಾವು ಎಷ್ಟು ಎಕ್ಸ್ ವೈ ಝೆಡ್ ವ್ಯಾಲ್ಯೂಸನ್ನು ಫೈಂಡ್ ಔಟ್ ಮಾಡಬೇಕು. ಸೊ ನಮಗೆ ಟೋಟಲ್ ಆ್ಯಂಗಲ್ಸ್ ಇನ್ ಎ ಕ್ವಾಡ್ರಿಲ್ಯಾಟರಲ್ ಇಸ್ ಈಕ್ವಲ್ ಟು 360 ಡಿಗ್ರಿ. ದಟ್ ಈಸ್ ಒನ್ ಇಂಪಾರ್ಟೆಂಟ್ ಪ್ರಾಪರ್ಟಿ. ಅನದರ್ ಇಂಪಾರ್ಟೆಂಟ್ ಪ್ರಾಪರ್ಟಿ, ದಿಸ್ ಈಸ್ ದ ABCD is a parallelogram. Opposite angles are equal. Opposite angles are equal. Then what happens? These two are equal to 100 and 100. ಓಕೆ, y is equal to 100 ಆಗೋಗುತ್ತದೆ. ನೆಕ್ಸ್ಟ್ ಇವೆರಡು ಸೇರಿದ್ರೆ 180 ಇರುತ್ತವೆ. ಎಷ್ಟಿರ್ತವೆ? 180. ಸೊ 180ನಲ್ಲಿ ಇದು 100 ಹೋದರೆ ಇದು 80 ಇರುತ್ತದೆ. ಅಗೈನ್ ಇದು ಆಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್. ಸೊ ಇದು ಕೂಡ ನಾವು z is equal to 80 ಅಂತ ತೋರಿಸ್ಬೋದು. ಓಕೆನಾ? ಸೊ ಅದಕ್ಕೆ ನಾವು ವಿ ಹ್ಯಾವ್ ಆ್ಯಂಗಲ್ B is equal to angle D is equal to 80 degree. Why ಅಂದರೆ ಬಿಕಾಸ್ opposite angles of a parallelogram are equal. Therefore angle D is equal to y is equal to ಎಷ್ಟು, how much? 80 degree. Okay, ಅಲ್ಲ, this is a 100 degree. How much? 100 degree, not 80 degree, is equal to 100 degree. Okay, next second definition. Also angle B plus angle C is equal to 180 degree. In the first question we have already completed. Okay, therefore angle D is equal to how much? Angle B, not D. So D or C, both of them are same. So ಹಂಗಾದ ತಗೋಬೋದು, ಅಥವಾ ನಾವು B and C ಆದರೂ ತೆಗೆದುಕೋಬೋದು. B ಪ್ಲಸ್ C ತೆಗೆದುಕೊಂಡ್ರು ಒಂದೇ, D ಪ್ಲಸ್ C ತೆಗೆದುಕೊಂಡ್ರು ಒಂದೇ. ಓಕೆನಾ? ಸೊ ದಿಸ್ ಈಸ್ 100 ಪ್ಲಸ್ angle x is equal to 180 degree. Now the x is equal to 180 minus 100, so x is equal to 80 degree. So this is the second answer. So 2x also y is completed. So x value is equal to how much? ಎಷ್ಟು ಬಂದಿದೆ? 100 ಬಂದಿದೆ. So y is equal to ಎಷ್ಟು ಬಂದಿದೆ? y is equal to 100 ಬಂದಿದೆ. So x is equal to 80 ಬಂದಿದೆ. ನೆಕ್ಸ್ಟ್ ಝೆಡ್ಗೆ ಬರೋಣ. ಸೊ ಫಸ್ಟ್ ಟೈಪ್ ತಗೊಳ್ಳೋಣ. ಆ್ಯಂಗಲ್ ಬಿ ಡಿ ಎರಡು ಈಕ್ವಲ್ ಇದ್ದರೆ ಆ್ಯಂಗಲ್ ಸಿ ಮತ್ತು ಆ್ಯಂಗಲ್ ಎ ಕೂಡ ಈಕ್ವಲ್ ಇರ್ತವೆ. ಆ್ಯಂಗಲ್ ಬಿ ಮತ್ತು ಡಿ ಈಕ್ವಲ್ ಆಗಿದ್ದಾಗ ಎಕ್ಸ್ ಎ ಕೂಡ ಈಕ್ವಲ್ ಆಗಿರ್ತವೆ. ದೇರ್ ಫೋರ್ ನಾನು ಹೇಳ್ತೀನಿ ಆ್ಯಂಗಲ್ ಸಿ ಈಸ್ ಈಕ್ವಲ್ ಟು ಆ್ಯಂಗಲ್ ಎ ಈಸ್ ಈಕ್ವಲ್ ಟು ಹೌ ಮಚ್? 80 ಡಿಗ್ರಿ. ದೇರ್ ಫೋರ್ ಏನೋ ಝೆಡ್ ಈಸ್ ಈಕ್ವಲ್ ಟು 80 ಡಿಗ್ರಿ. ಸೊ ಅಲ್ಲಿಗೆ ನಾನು ಪ್ರೂವ್ ಮಾಡಿರೋದ್ರಲ್ಲಿ ದೇರ್ ಫೋರ್ ಎಕ್ಸ್ ಈಸ್ ಈಕ್ವಲ್ ಟು 80, ವೈ ಈಸ್ ಈಕ್ವಲ್ ಟು 100 ಆ್ಯಂಡ್ ಝೆಡ್ ಈಸ್ ಈಕ್ವಲ್ ಟು 80. ಸೊ ದಿಸ್ ಈಸ್ ದ ರಿಕ್ವೈರ್ಡ್ ಆನ್ಸರ್ಸ್ ಫಾರ್ ಯುವರ್ ಗಿವನ್ ಕ್ವಶನ್. ಸೊ ದಿಸ್ ಕಂಪ್ಲೀಟ್ಸ್ ಯುವರ್ ದ ಫಸ್ಟ್ ಡಯಾಗ್ರಾಮ್ ಆಫ್ ದ ಸೆಕೆಂಡ್ ಕ್ವಶನ್. ಓಕೆ, and now let us come to the second diagram of the second question. Second diagram of the second question. So I am taking the diagram. So observe the board.
So come to the second diagram. So this is the second diagram which is on the board. So I am taking the second diagram. This is here alphabets are not given. I am taking the alphabets. So this is X and this is Z and this is 50 degree and this is Y. ನಾನು ಇದನ್ನು ಎ ಬಿ ಸಿ ಡಿ ಅಂತ ತೆಗೆದುಕೊಳ್ತೀನಿ. ಎ ಬಿ ಸಿ ಸೊ ಡಿ ಈ ಥರ ತೆಗೆದುಕೊಂಡಿದ್ದೀನಿ. ಆಲ್ಮೋಸ್ಟ್ ಆಲ್ ಪ್ಯಾರಲೋಗ್ರಾಮ್ಸ್ ಅಂತ ಹೇಳಿಬಿಟ್ಟಿದ್ದಾನೆ ಅವನು. ಪ್ಯಾರಲೋಗ್ರಾಮ್ಸ್ ಆರ್ ಗಿವನ್ ಅಂತ ಹೇಳಿದ್ದಾನೆ. ಸೊ ವಾಟ್ ಎವರ್ ಇಟ್ ಮೇ ಬಿ. ಸೊ ಇವೆರಡು ಏನಾಗಿರುತ್ತವೆ 180 ಇರುತ್ತವೆ. ಇವೆರಡು 180 ಇರುತ್ತವೆ. ಅರ್ಥ ಆಗ್ತಿದೆಯಾ? ಸೊ ನಾನು ತಗೊಳ್ತೀನಿ. ಸೊ ಫ್ರಮ್ ಫಿಗರ್ ಆ್ಯಂಗಲ್ ಡಿ ಪ್ಲಸ್ ಆ್ಯಂಗಲ್ ಸಿ is equal to 180. Angle D plus angle C is equal to 180. Now D is 50 plus Y is equal to 180. Now this Y is equal to 180 minus 50. So Y is equal to how much? Y is equal to 130 degree. So this is the way of finding Y. So after getting Y, so angle C is equal to but angle C is equal to angle A. Angle C is equal to angle A is equal to how much? ನಾನು ಏನು ತಗೊಳ್ತೀನಿ. ಸೊ ಸಿ ಎಷ್ಟು ಬಂದಿದೆ? ಸೊ angle C is equal to angle A. ಆವಾಗ ಏನು ತಗೊಳ್ತೀನಿ? Y is equal to X. Y is equal to X is equal to how much? 130 ಅಂತ ಹೇಳ್ತೀನಿ. Thus we have x also equal to 130. X also equal to 130. So this completes your first and second answers. And we need Z ಬೇಕಾದರೆ ಡೈರೆಕ್ಟಾಗಿ ನಾವು ಏನು ಹೇಳ್ಬೋದು. ಸೊ ಇಲ್ಲಿ ನೋಡಿ ಆ್ಯಂಗಲ್ ಡಿ is equal to ಆ್ಯಂಗಲ್ ಎ ಬಿ ಸಿ. ಆ್ಯಂಗಲ್ ಎ ಬಿ ಸಿ ಇದು ಎ ಬಿ ಸಿ. ಸೊ ಅಬ್ಸರ್ವ್ ಮಾಡಿ ಕರೆಕ್ಟಾಗಿ ಡಯಾಗ್ರಾಮನ್ನು. ಎ ಬಿ ಸಿ ಈ ಆ್ಯಂಗಲ್ ಎರಡು ಏನಾಗಿರುತ್ತಪ್ಪ ಅಂದರೆ ಈಕ್ವಲ್ ಆಗಿರುತ್ತವೆ. ಈಕ್ವಲ್ ಆಗಿರೋದ್ರಿಂದ ಅದನ್ನು ನಾವೇನು ತೊಗೋಬೋದು? ಆ್ಯಂಗಲ್ ಡಿ ಈಸ್ ಈಕ್ವಲ್ ಟು ಆ್ಯಂಗಲ್ ಎ ಬಿ ಸಿ. ಹಾಗಾಗಿ ಏನಾಗುತ್ತಪ್ಪ ಅಂದರೆ ದಿಸ್ ಇಸ್ ಈಕ್ವಲ್ ಟು 50 ಡಿಗ್ರಿ ಆಗುತ್ತದೆ. ಸೊ 50 ಡಿಗ್ರಿ ಆದಾಗ ಏನಾಗುತ್ತದೆ? ಇದು 50 ಆಗಿದ್ದರೆ ಇದು 50 ಡಿಗ್ರಿ ಆಗಿದ್ದರೆ ಸೊ ಇದು ಸ್ಟ್ರೇಟ್ ಲೈನ್ ಅಲ್ವಾ? ಸ್ಟ್ರೇಟ್ ಲೈನ್ ಮೇಲೆ 180 ಇರ್ತದೆ. ಸೊ 180 ಮೈನಸ್ 50 ಈಸ್ ಈಕ್ವಲ್ ಟು ಏನಾಗುತ್ತೆ? ದಟ್ ಈಸ್ ಈಕ್ವಲ್ ಟು ಝೆಡ್ ಆಗುತ್ತದೆ. ಸೊ ದೇರ್ ಫಾರ್ ಸೊ ಆ್ಯಂಗಲ್ ಝೆಡ್ ಈಸ್ ಈಕ್ವಲ್ ಟು 180 ಮೈನಸ್ 50. ಸೊ ದಟ್ ಈಸ್ ಈಕ್ವಲ್ ಟು 130. ಸೊ ಝೆಡ್ ಈಸ್ ಈಕ್ವಲ್ ಟು 130. ಸೊ ಅಲ್ಲಿಗೆ ನಮಗೆ ಆ್ಯಂಗಲ್ ಎಷ್ಟೆಷ್ಟು ಬಂದಿದೆ? x is equal to 130, y is equal to 130, z is equal to 130. ಸೊ ಹಾಗಾಗಿ ನಮಗೆ 3 ಆ್ಯಂಗಲ್ಸನ್ನು ಎಕ್ಸ್ ವೈ ಝೆಡ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಸೊ ದಿಸ್ ಕಂಪ್ಲೀಟ್ಸ್ ಯುವರ್ ಸೆಕೆಂಡ್ ಡಯಾಗ್ರಾಮ್ ಆಫ್ ದ ಸೆಕೆಂಡ್ ಕ್ವಶನ್. ಓಕೆ. ಸೊ ಕಮ್ ಟು ದ ಥರ್ಡ್ ಡಯಾಗ್ರಾಮ್. ಸೊ ಇನ್ ದ ಥರ್ಡ್ ಡಯಾಗ್ರಾಮ್ ಹಿಯರ್ ಓನ್ಲಿ ದ ಆ್ಯಂಗಲ್ ಈಸ್ 30 degree and here is showing 90 degree and this is y and this is x and this is z. We have to need to calculate angles x, y and z. Angles x, y and z. Okay. ಸೊ ನಾನು ಫಸ್ಟ್ ಏನು ಮಾಡ್ತೀನಿ? ಎಕ್ಸ್ ಕ್ಯಾಲ್ಕುಲೇಟ್ ಮಾಡ್ತೀನಿ. ಯಾಕಂದರೆ ಇಲ್ಲಿ ನೋಡ್ಕೊಳ್ಳೋಣ. ಸೊ ಇಲ್ಲಿ ಆ್ಯಂಗಲ್ ಎ ಓ ಬಿ ಈಸ್ ಈಕ್ವಲ್ ಟು 90 ಡಿಗ್ರಿ ಅಂತ ರೆಪ್ರೆಸೆಂಟೇಷನ್ ಮಾಡಿದ್ದೀನಿ. ಆ್ಯಂಗಲ್ ಎ ಓ ಬಿ ಈಸ್ ಈಕ್ವಲ್ ಟು 90 ಡಿಗ್ರಿ ಅಂದರೆ ಅರ್ಥ ಆಯ್ತಾ? ದೇರ್ ಫಾರ್ ಆ್ಯಂಗಲ್ ಎ ಓ ಬಿ ಈಸ್ ಈಕ್ವಲ್ ಟು ಆ್ಯಂಗಲ್ ಸಿ ಓ ಡಿ ಆಗುತ್ತದೆ. ಯಾಕಂದರೆ ವರ್ಟಿಕಲಿ
opposite angles. Vertically opposite angles are equal. Vertically opposite angles are equal. Therefore, angle ಎಷ್ಟು AOB AOB ನೆಕ್ಸ್ಟ್ ಇಲ್ಲ COD is equal to x is equal to how much 90 degree. ಓಕೆನಾ. ಸೊ x is equal to 90 ಬಂದುಬಿಡ್ತು. x 90 ಬಂದರೆ ಈ ಟ್ರಯಾಂಗಲ್ ತೆಗೆದುಕೊಳ್ಳಿ. ಆ ಟ್ರಯಾಂಗಲ್ ತೆಗೆದುಕೊಂಡಾಗ ನಿಮ್ಗೆ ಏನಾಗುತ್ತಪ್ಪ ಅಂದರೆ ಆಟೋಮೆಟಿಕ್ಕಾಗಿ